ನೋಡಿ, ಈ ಶಾಲೆ ಪಾವಗಡ ತಾಲೂಕಿನ ಪಾವಗಡ ಪಟ್ಟಣದಲ್ಲಿರುವ VS ಕಾನ್ವೆಂಟ್. ಇಲ್ಲಿ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂದರೆ, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಇಬ್ಬರು ಮಕ್ಕಳಿಗೆ ಬೆತ್ತ ತಗೊಂಡು 4 ಏಟನ್ನು ಬಾರಿಸ್ತಾರೆ. ಇವರು ಸುಮ್ಮನೆ ಹೊಡಿದ್ರ, ಏನಾದರೂ ಕಾರಣ ಇರುತ್ತಲ್ವ, ಸುಮ್ಮನೆ ಯಾರಾದರೂ ಮಕ್ಕಳಿಗೆ ಹೊಡಿತಾರ? ಈ ವಿವರವನ್ನು ಮುಂದೆ ನಾವು ಇಂಚಾಗಿ ಹೇಳ್ತೀವಿ ನೋಡಿ. ಇಬ್ಬರು ಹುಡುಗರಿಗೆ ಬೆತ್ತ ತಗೊಂಡು 4 ಬಾರಿಸೋ ವಿಡಿಯೋವನ್ನು ಪಕ್ಕದಲ್ಲೇ ಇದ್ದ ಒಬ್ಬ ಹುಡುಗ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ. ಆ ಹುಡುಗನಿಂದ ಒಬ್ಬ ಸೋಷಿಯಲ್ ಮೀಡಿಯಾ ವ್ಯಕ್ತಿಗೆ ಈ ವಿಡಿಯೋ ಸಿಗುತ್ತೆ. ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗುತ್ತೆ. ರಾಜ್ಯ ಮಟ್ಟದ ಒಂದು ಪತ್ರಿಕೆಯಲ್ಲೂ ಸುದ್ದಿ ಪ್ರಕಟವಾಗುತ್ತೆ. ಇದನ್ನು ಕಂಡಂತಹ ಮಕ್ಕಳ ಆಯೋಗ ತರಾತುರಿಯಲ್ಲಿ DDPI ಅವರಿಗೆ ತನಿಖೆ ಮಾಡಿ ಅಂತ ಪತ್ರವನ್ನು ಬರೀತಾರೆ. ಮಕ್ಕಳಿಗೆ ಹೊಡೆದು ಬಿಟ್ಟಿದ್ದಾರೆ ಅಂತ ಬೊಬ್ಬೆ ಹೊಡೆಯುವುದು ಬಿಟ್ಟರೆ ಎಲ್ಲೂ ಯಾಕೆ ಈ ಘಟನೆ ನಡೆಯಿತು, ಮಕ್ಕಳಿಗೆ ಶಾಲಾ ಸಂಸ್ಥೆಯವರು ಯಾಕೆ ಹೊಡೆದ್ರು, ಮಕ್ಕಳ ಪೋಷಕರು ಏನಂತಾರೆ, ಹೊಡೆದಿದ್ದು ಸರಿನಾ ತಪ್ಪಾ, ಮತ್ತು BEO ಅವರು ಈ ಮಕ್ಕಳನ್ನು ಪೋಷಕರನ್ನು ಮಾತನಾಡಿಸಿದಾಗ ಅವರು ಏನನ್ನು ಹೇಳಿದ್ರು, ಈ ಎಲ್ಲ ಸಂಪೂರ್ಣ ವಿವರ ಸಪ್ತಸ್ವರದಲ್ಲಿ ಮಾತ್ರ. BEO ಅವರು ಶಾಲೆಗೆ ಭೇಟಿ ನೀಡಿ ಸಂಪೂರ್ಣ ವಿವರವನ್ನು ಪಡೆದರು. ಈಗ ಮಕ್ಕಳು ತಪ್ಪು ಮಾಡಿದಾಗ ಮನೆಯಿಂದ ನಾವು ಒಂದೇಟ್ ಹಾಕ್ತೀವಿ, ನಾನು ಅಂತೀನಿ ಮಕ್ಕಳಲ್ವಾ, ನಿಮಗಷ್ಟೇ ಮಕ್ಕಳಲ್ಲ ಅವರು, ಶಾಲೆಯಲ್ಲಿರೋರ್ಗು ಬುದ್ಧಿ ನೀಡೋದು ತಂದೆ ತಾಯಿಗಳ ಕರ್ತವ್ಯ ಮತ್ತೆ ಶಿಕ್ಷಕರ ಕರ್ತವ್ಯ. ನೀವು ಮನೇಲಿ ಹೊಡಿತೀರ, ಅದೇ ನಾವು ಹೊಡೆದಾಗ ಪೋಷಕರು ಯಾಕೆ ನಮ್ಮ ಮಗಳು ನೋಡಿದ್ರೆ ಇದು ನಮ್ಮ ಮಗ ಅಂತ ಏನು ಮಾತಾಡ್ಬೋದು. ಅದೆಲ್ಲ ಮಕ್ಕಳು ಸರಿದಾರಿ ಬರಲಿ ಅಂತ ನಾವು ಪೋಷಕರು ಮತ್ತೆ ನಾವು ಒಂದು ಸಮಂಜಸವಾಗಿ ಹೋಗ್ತಾ ಇರ್ತೀವಿ. ತಪ್ಪೇನಿಲ್ಲ ಅದರಲ್ಲಿ, ಬಟ್ ಅವ್ರ ಹುಡುಗ ವಿಡಿಯೋ ಮಾಡಿದ್ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹೌದು, ನಿಮ್ಮ ಹುಡುಗ ಅದನ್ನ ಹಿಂದೇನು ಅಭ್ಯಂತರ ಇಲ್ಲ. ಈಗ ಸ್ಕೂಲನ್ನು ಒಳ್ಳೆ ಡಿಸಿಪ್ಲಿನ್ ಇರಬೇಕು, ಒಂದೇಟ್ ಹಾಕ್ತಾರೆ ಓದಿ ಹುಡುಗರನ್ನ. ನಾವು 3 ವರ್ಷದಿಂದ ಒಳ್ಳೆ ಒಳ್ಳೆ ಸಾಕು ಏನೋ ಹುಡುಗರು ಮಾಡಿದಾನೆ, ಲೇಟಾಗಿ ಬಂದ್ರೆ ಮತ್ತೆ ಹಾಕ್ತಿದ್ದಾರೆ. ನಾನು ಹೇಳಿದ್ದೆ ಮನೆ ಒಂದು 2 ತಿಂಗಳು 3 ತಿಂಗಳು ಕೇಳಿದ್ರೆ ನಮ್ಮ ಹುಡುಗ ಸ್ಟ್ರೆಂತ್ ಈಗ ಚೆನ್ನಾಗಿ ಪಾಸ್ ಆಗಲಿ, ಒಂದು ಮೆರಿಟ್ ಸ್ಟೂಡೆಂಟ್ ಆಗಲಿ ಅಂತ ನಾನು ಹೇಳಿದ್ದೆ, ಖುದ್ದಾಗಿ ಹೇಳಿದ್ದೆ. ನಾನು ಒಪ್ಸಿದ್ದೀನಿ ನಮ್ಮ ಹುಡುಗನ, ನೀವೇನೋ ನಮ್ಮ ಹುಡುಗ ಒಳ್ಳೆ ಮೆರಿಟ್ ಬರೋದು ಮಾಡಿ ಅಂತ ಹೇಳೋದಿದ್ದೆ. ನಾನು 3-4 ತಿಂಗಳು ಕೆಳಗಡೆ ಎಕ್ಸಾಮ್ 3 ತಿಂಗಳಿಂದ ನಾನು ಹೇಳೋದಿದ್ದೆ. ಪೋಷಕರಿಂದ ಏನು ಅಭ್ಯಸ್ತ ಇಲ್ಲ, ವರ್ಷಗಳ ಹುಡುಗರಾಗಲಿ ವರ್ಷದ ಹುಡುಗ ತಂದೆದಾರಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಏನಿಲ್ಲ. ಹೊಡೆದ್ರು ಕೂಡ ನಮ್ಮ ಹುಡುಗ ಹೊಡೆದು ಚೆನ್ನಾಗಿ ಒಳ್ಳೆ ಬುದ್ಧಿ ಬರಲಪ್ಪ, ಚೆನ್ನಾಗಿ ಒಳ್ಳೆ ಮೆರಿಟ್ ಆಗಲಿ, ಒಳ್ಳೆ ಫಸ್ಟ್ ಕ್ಲಾಸ್ ಬರಲಿ ಅಂತ ನಾವು ಹೇಳಿರ್ತೀವಿ ಸರ್. ಏನು ಹೇಳ್ತಿಲ್ಲ, ಅವರು ಕಷ್ಟ ಆಯ್ತು ಅಂತ ನಿಮ್ಗೆ ಏನಿಲ್ಲ, ಒಳ್ಳೇದೇ ಅನಿಸ್ತಿಲ್ಲ ಮಿಸ್ಟರ್ ಹೊಡೆದು. ನೀವು ಲೇಟಾಗಿ ಬಂದಿದ್ದಕ್ಕೆ, ನೀವು ತಪ್ಪು ಮಾಡಿದ್ದಕ್ಕೆ ಹೊಡೆದು ಮಿಸ್ಟರ್ ಅನ್ಸುತ್ತಲ್ಲ ನಿಮ್ಗೆ? ಚೆನ್ನಾಗಿ ಓದ್ಬೇಕಲ್ಲ, ಇಲ್ಲ ಅದು ನೀವು ಮಾಡೋಕೆ ತಿದ್ದಕ್ಕೆ ಆಗ್ತದೆ, ನಾವು ತಿದ್ದಕ್ಕೆ ಹೋಗ್ತದೆ. ನನ್ನ ಹೆಸರು ಲೋಕೇಶ್ ಅಂತ, ರೇಂಗೇಜ್ ಬಡಾವಣೆ. ನಮ್ಮ ಮಕ್ಕಳು VS ಕಾನ್ವೆಂಟ್ ಓದ್ತಾ ಇದ್ದಾರೆ. ಒಬ್ಬರು 10th, ಒಬ್ಬರು 7th ಅಂತ. ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಟೀಚರ್ಸಿಂದ ಸ್ಕೂಲಿಂದ ಯಾವುದೇ ತೊಂದರೆ ಇಲ್ಲ ಸರ್. ಪೋಷಕರು ನಮಗೂ ಟೀಚರ್ಸ್ಗೂ ಏನು ತೊಂದರೆ ಇಲ್ಲ, ನಮ್ಮ ಮಕ್ಕಳಿಗೂ ಏನೂ ತೊಂದರೆ ಇಲ್ಲ. ಕೆಲವು ದಿನಗಳಿಂದ ಒಂದು ವಾರದಿಂದ 4-5 ದಿನದಿಂದ ಸಾಮಾಜಿಕ ಜಾಲದಲ್ಲಿ ಒಂದು ಸುದ್ದಿ ಹಬ್ಬುತ್ತಾ ಇದೆ. ಇದು ಏನಕ್ಕೆ ಹಬ್ತಾ ಇದೆ, ಇಂಟೆನ್ಸ್ ಏನಂತ ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ. ಸ್ಕೂಲ್ ಈಗ ಮಕ್ಕಳಿಗೆ ನಾವು ನಮ್ಮ ಮಕ್ಕಳನ್ನ ಒಪ್ಪಿಸ್ಬಿಟ್ಟಿದ್ದೀವಿ. ಯಾರಿಗೆ? ಸ್ಕೂಲ್ ಟೀಚರ್ಸ್ಗೆ ನಾವು ಪೋಷಕರು ಒಪ್ಪಿಸಿದ್ದೀವಿ.
ಈಗ ಪಬ್ಲಿಕ್ ಎಕ್ಸಾಮ್ ಇದೆ 10th 3 ತಿಂಗಳು ಎಕ್ಸಾಮಲ್ಲಿ ಇರುತ್ತೆ. ಇಷ್ಟು ದಿನ ಒಂದು ಸ್ಟೆಪ್ ಇರುತ್ತೆ, 3 ತಿಂಗಳು ಎಕ್ಸಾಮಲ್ಲಿ ಸೆಕೆಂಡ್ ಸ್ಟೆಪ್ ಇರುತ್ತೆ. 10th ಹುಡುಗರಿಗೆ ಲೈಫು ಚೆನ್ನಾಗಿರೋದು ಫಸ್ಟ್ ಟರ್ನಿಂಗ್ ಪಾಯಿಂಟ್ SLC ಇಂದಾನೆ. ಹುಡುಗರು ಒಳ್ಳೆ ಟ್ರ್ಯಾಕ್ ಹೋಗ್ಬೇಕು, ಒಳ್ಳೆ ಮೆರಿಟ್ ಬರಬೇಕು, ಓದಬೇಕು ಅಂತ ಪ್ರತಿ ತಂದೆ ತಾಯಿಗೂ ಇರುತ್ತೆ. ನಾವು ಸಾಹಸ್ಗೆ ಟೀಚರ್ಸ್ಗೆ ಹೇಳಿರ್ತೀವಿ, ಸ್ವಲ್ಪ ಡಿಸಿಪ್ಲಿನಾಗೆ ಒಂದು ಎರಡು ಡೇಟ್ ಹಾಕಿದ್ರೂ ಪರವಾಗಿಲ್ಲ, ನಮ್ಮ ಹುಡುಗನ ಒಳ್ಳೆ ವಿದ್ಯಾವಂತ ಮಾಡಿ ಸಹ ಅಂತ ನಾನೇ ಖುದ್ದಾಗಿ ಹೇಳಿದ್ದೀನಿ ಸಾರ್ಗೆ, ಟೀಚರ್ಸ್ಗೆ ಹೇಳಿದ್ದೀನಿ, ಮೇಡಮ್ಸ್ ಟೀಚರ್ಸು ಸಾರ್ಗೆ ಹೇಳಿದ್ದೀನಿ, ನಾನೇ ಖುದ್ದಾಗಿ ಹೇಳಿದ್ದೀನಿ ಸರ್. ಈ ಸಾಮಾಜಿಕ ದಾಳಿ ಯಾಕೆ ಹಿಂಗೆ ಈ ಥರ ಸುದ್ದಿ ಹಬ್ಬಿಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ. ಏನಕ್ಕೆ ಇದು ಮಾಡ್ತಾ ಇದ್ದಾರೆ? ಸ್ಕೂಲು VS ಕಾನ್ವೆಂಟು ನಮಗೆ ಗೊತ್ತಿರೋಂಗೆ ಒಳ್ಳೆ ಸ್ಕೂಲು, ಇದು ಒಳ್ಳೆ ಮೆರಿಟು, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಇವತ್ತು ಕೂಡ 30 ವರ್ಷದಿಂದ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಹೇಳ್ತಾ ಇರ್ತೀವಿ ನಾವು. ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಮೀಟಿಂಗಲ್ಲಿ ಹೇಳ್ತಾ ಇರ್ತಾರೆ, ಹಿಂಗೆ ಇಂಥ ಮೀಟಿಂಗಲ್ಲಿ ಹಿಂಗೆ ಇಷ್ಟು ವರ್ಷದಲ್ಲಿ ಇಂಥ ಹುಡುಗರು ಹಿಂಗೆ ಆಗಿದ್ದಾರೆ ನಮ್ಮ ಸ್ಕೂಲಿಂದ ಅಂತ ಹೇಳಿದ್ದಾರೆ. ನಮ್ಮ ಹುಡುಗರು ಒಳ್ಳೆ ಮೆರಿಟ್ ಬರಬೇಕು, ಒಳ್ಳೆ ಸ್ಥಾನದಲ್ಲಿರಬೇಕು, ಪ್ರತಿ ತಂದೆ ತಾಯಿಗೂ ಇರುತ್ತೆ. ಈ ಪೇಪರ್ಗಳಲ್ಲಿ ಮೀಡಿಯಾದಲ್ಲಿ ಮಾಡಿ ಈ ಥರ ಎಲ್ಲ ಮಾತಾಡೋದು ಇದು ಸರಿಯಲ್ಲ. ದಯವಿಟ್ಟು ಇದು ನಿಲ್ಲಿಸ್ಬಿಡಿ. ಇದು ವಿದ್ಯಾರ್ಥಿ ಭವಿಷ್ಯ ಚೆನ್ನಾಗಿರ್ಬೇಕೋಸ್ಕರ ಇದನ್ನು ಎಲ್ಲರೂ ಮುಂದಾಲೋಚನೆ ಮಾಡಿ ಇದಕ್ಕೆ ನಿಲ್ಲಿಸ್ಬಿಡ್ಬೇಕು ದಯವಿಟ್ಟು. ಏನನ್ನ ಹುಡುಗರು ತಪ್ಪು ಮಾಡಿದ್ರೆ ಒಂದು ಡೇಟ್ ಆಗೋದು ಸಹಜ. ಅದು ఇష్ట మాట్లాడక నాకు ఇష్టపడ్డా. నాకు పల్లెవేళ్ళ నుంచి వచ్చినాము. నా పల్లె నుంచి వచ్చి ఇచ్చిన పిల్లల్ని చదువుకోడానికి ఇప్పుడు SLC ఊరు 9వ తరగతి ఊరు చదువుతున్నారు. మా ఊర్లో వచ్చి మంచి పేరు తెచ్చినాడు VS నుంచి వచ్చిండే వాళ్ళని. మేము దానికనే షేర్ ఇచ్చి మేమంతా మా సపోర్ట్ అంతా ఇచ్చినాము సెక్రటరీ సార్కి. మా నుంచి వాళ్ళ నుంచి ఏం తొందర ఏం లేదు, మాకు బాగా చదువుతుంటా ఉన్నారు. వీళ్ళు కావాలని ఉద్దేశంగా చేస్తుంటారే కానీ ఏ ఊరికి కావాల్సిన దానికి ఏంటికి చేస్తూ ఉండేది. వీళ్ళు ఒక చెడ్డ పేరు తేవాలని వేరే దేశంలో పోయి చదువుతున్నారంటే పేరు తెచ్చినారంటే VS ఛానల్ నుంచినే మాకు స్కూల్ నుంచి వచ్చింది. మా ఊర్లో ఉండే వాళ్ళంతా మంచి పొజిషన్లో ఉంటారు. వీళ్ళ ఉద్దేశంతో చేస్తున్నారు అంతేకాని వీళ్ళేం కావాలా ముందు పోని అనే తట్టు లేరు. దయచేసి మీరు ఇట్లా దాంట్లోకి అబద్ధం కానీ చెడాల వాటిని చేయొద్దండి. ఇంకా అభివృద్ధికి దావి ఇవ్వండి, ఇంకా సపోర్ట్ చేయండి. మా శాతం మేము చేస్తాం, మీ శాతం చేయండి, కానీ చెడ్డ అలవాట్లు చేసి ఇట్లా అభిమానం చేయొద్దండి పేరు మాత్రం ನಾನು చెప్తున్నాను. ನನ್ನ ಹೆಸರು ಅಶ್ವತ್ಥನಾರಾಯಣ ಅಂತ. ಕಳೆದ 25 ವರ್ಷದಿಂದ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಾರ್ಯದರ್ಶಿ ಅನ್ನೋದಕ್ಕಿಂತ ಟೀಚರಾಗೂ ಕೂಡ ಎಷ್ಟೋ ಸಲ ಟೀಚರ್ಗಳನ್ನು ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ನನಗೆ ಮೊನ್ನೆ ಒಂದು 3 ಡೇಸ್ನಿಂದ ಈ ಸಾಮಾಜಿಕ ಜಾಲತಾಣಗಳು ಇದು ನೋಡಿ ತುಂಬಾ ಮನಸ್ಸಿಗೆ ಆಘಾತ ಆಯಿತು. ಯಾಕೆ ಈ ಥರ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಏನು ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಅವ್ರ ಉದ್ದೇಶಗಳು ಏನಿದೆಯೋ ಗೊತ್ತಾಗ್ತಾ ಇಲ್ಲ. ಸಂಸ್ಥೆ ಇಲ್ಲಿ ಓದಿರ್ತಕ್ಕಂಥವರೆಲ್ಲ ದೇಶ ವಿದೇಶಗಳಲ್ಲಿ ಇವತ್ತು ಒಳ್ಳೆಯ ಒಂದು ಸ್ಥಾನಮಾನಗಳನ್ನು ಅಲಂಕರಿಸಿದ್ದಾರೆ. ಇವರು ಮಕ್ಕಳಿಗೆ ಆ ಪೇರೆಂಟ್ಸ್ ಹೇಳಿದೆ ನನಗೆ, ಸರ್ ನೀವು ಶಿಸ್ತು ಕಲಿಸಿ ಮಕ್ಕಳನ್ನ ಡಿಸಿಪ್ಲಿನ್ ಆಗಿಡಿ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಸರ್, ಅವ್ರನ್ನೆಲ್ಲ ನಿಮ್ಮ ಕಸ್ಟಡಿಗೆ ಬಿಟ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ನನಗೆ ಅರ್ಥವಾಗದೇ ಏನಪ್ಪ ಅಂತ ಹೇಳಿದ್ರೆ, ಒಂದು ಪೇರೆಂಟ್ಸ್ ಕಡೆಯಿಂದ ಕಂಪ್ಲೇಂಟ್ ಇಲ್ಲ, ಸೊ ಮಕ್ಕಳ ಕಡೆಯಿಂದ ಕಂಪ್ಲೇಂಟ್ ಇಲ್ಲ. ಇದು ಯಾರು ಈ ಥರ ಸುಳ್ಳು ಸುದ್ದಿ ಹರಿಸ್ತಾ ಇದ್ದಾರೆ, ಇದಕ್ಕೆ ಕಾರಣ ಯಾರು, ಉದ್ದೇಶಗಳೇನು, ಸ್ಕೂಲ್ ಇಮೇಜನ್ನು ಅವ್ರೇನಾದರೂ ಡ್ಯಾಮೇಜ್ ಮಾಡಬೇಕಂತ ಉದ್ದೇಶ ಇದೆಯಾ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ಈ ಮೂಲಕ ಕೇಳ್ಕೊಳ್ಳೋದು ಒಂದೇನೆ, ಈ ಥರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಪೇರೆಂಟ್ಸ್ಗಾಗಲಿ ಮತ್ತು ಮಕ್ಕಳಿಗಾಗಲಿ ಒಂಥರ ನೋವುಂಟು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಸಲ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ವಧೆ ತಿಂದ ಮಕ್ಕಳ ಪೋಷಕರು ಏನಂತಾರೆ, ಶಾಲೆಯ ಆಡಳಿತ ಮಂಡಳಿಯ ಮಾತುಗಳು ಮತ್ತು BEO ಮೇಡಮ್ ಅವರು ತನಿಖೆ ನಡೆಸಿದ ದೃಶ್ಯಾವಳಿಗಳನ್ನು ಎಲ್ಲವನ್ನ ಸವಿಸ್ತಾರವಾಗಿ ತೋರಿಸಿದ್ದೇವೆ. ವರದಿ ಶ್ರೀನಿವಾಸ್ A, ಸಪ್ತಸ್ವರ ನ್ಯೂಸ್, ಪಾವಗಡ.